ಪರಮ ಪೂಜ್ಯ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಯವರ ಉದ್ಯಾನವನದಲ್ಲಿ ದಾಸೋಹ ಹುಣ್ಣಿಮೆ. ನಾವು ಪ್ರತಿ ಹುಣ್ಣಿಮೆಯಲ್ಲಿ ದಾಸೋಹ ಹುಣ್ಣಿಮೆ ಅನ್ನುವಂತಹ ಒಂದು ಪ್ರಸಾದವನ್ನು ವಿತರಣೆ ಮಾಡುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಬಂದಿದ್ದೀವಿ. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಕಾಯಕ ಮತ್ತು ದಾಸೋಹಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿದಂತಹ ಮಹಾನ್ ಮಾನವತಾವಾದಿ. ಕಾಯಕ ಪ್ರತಿಯೊಬ್ಬರೂ ದುಡಿದು ತಿನ್ನಬೇಕು ಅನ್ನೋದು ಶರಣರ ಆಶಯವಾಗಿತ್ತು. ಹಾಗಾಗಿ ಕಾಯಕ ತತ್ವಕ್ಕೆ ಬಸವಣ್ಣನವರು ಕಾಯಕದಲ್ಲೇ ಕೈಲಾಸವನ್ನು ಕಾಣಬೇಕು ಅನ್ನುವಂತಹ ಒಂದು ಬಹುದೊಡ್ಡ ದಿವ್ಯ ಮಂತ್ರವನ್ನು ಪ್ರಪಂಚಕ್ಕೆ ಮೊದಲನೇದಾಗಿ ಸಾರಿದಂತಹ ಬಹುದೊಡ್ಡ ಪ್ರವಾದಿ. ಮತ್ತು ಕಾಯಕ ಆದಮೇಲೆ ದಾಸೋಹ. ಈ ದಾಸೋಹ ಅಂತಂದ್ರೆ ದುಡಿದು ತಿನ್ನೋದನ್ನ ಹಂಚಿ ತಿನ್ನಬೇಕು ಅನ್ನುವಂತಹ ಪರಿಕಲ್ಪನೆಯನ್ನ ಬಸವಣ್ಣನವರು ಹಾಕೊಟ್ರು. ಅದೇ ಹಾದಿಯಲ್ಲಿ ಪರಮ ಪೂಜ್ಯ ಸಿದ್ಧಗಂಗಾ ಶ್ರೀಗಳು 111 ವರ್ಷಗಳ ಕಾಲ ತಮ್ಮ ಜೀವಿತಾವಧಿಯಲ್ಲಿ ಬಸವಣ್ಣನವರು ಹಾಕೊಟ್ಟಂತಹ ಕಾಯಕ ಮತ್ತು ದಾಸೋಹ ತತ್ವವನ್ನು 111 ವರ್ಷಗಳ ಕಾಲ ಈ ಪ್ರಪಂಚದಲ್ಲಿ ಸಾರಿ ಹೋದಂಥವರು. ಇವತ್ತು ನಾವು 12ನೇ ಶತಮಾನದ ಬಹುದೊಡ್ಡ ಶರಣರಾದಂತಹ ಹಡಪದ ಅಪ್ಪಣ್ಣನವರ ಜಯಂತಿ ಮತ್ತು ಸಿದ್ಧಗಂಗೆಯ ಪೀಠಾಧ್ಯಕ್ಷರಾದಂತಹ ಪರಮ ಪೂಜ್ಯ ಸಿದ್ಧಲಿಂಗ ಶ್ರೀಗಳ 66ನೇ ಜನ್ಮದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಇಲ್ಲಿಗೆ ಆಗಮಿಸಿರುವಂತಹ ಎಲ್ಲ ಗಣ್ಯರಿಗೆ ಮತ್ತು ಕರ್ನಾಟಕ ಸೇವಾರತ್ನ ಪ್ರಶಸ್ತಿಯನ್ನು ಸ್ವೀಕರಿಸಲಿಕ್ಕೆ ಆಗಮಿಸಿರುವಂತಹ ಪುಟ್ಟರಾಜು ಹೊನ್ನಾವರ ಅವರು ಅಪಾರ ಸಂಖ್ಯೆಯಲ್ಲಿ ಸಮಾಜ ಸೇವೆಯನ್ನು ಸದ್ದುಗದ್ದಲವಿಲ್ಲದೆ ಅವರು ಅಂತ ಎಲೆಮರೆಕಾಯಿ ಅಂತೆ ನಾವೇ ಬಲವಂತ ಮಾಡಿ ಅವ್ರಿಗೆ ಇದು ಪ್ರಥಮ ಪ್ರಶಸ್ತಿಯನ್ನು ಕಾಣಿಸ್ತದೆ ಅವ್ರ ಜೀವಮಾನದಲ್ಲಿ. ಅವ್ರಿಗೆ ಮತ್ತೊಮ್ಮೆ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೊಡ್ತೇವೆ. ಮತ್ತು ಶಿಕ್ಷಣ ಕ್ರಾಂತಿಯನ್ನೇ ಮಾಡ್ತಾ ಇರುವಂತಹ ಕನ್ನಿಕಾ ಅವರು ಈ ಕಾರ್ಯಕ್ರಮಕ್ಕೆ ಸಂಗೀತದ ರಸದೌತಣ ಬಿಡಿಸುವಂತಹ ಒಂದು ಕಾಯಕದಲ್ಲಿ ನಾನು ಮುಂಚೂಣಿಯಲ್ಲಿ ಇದ್ದೀನಿ ಅಂತೇಳಿ ಒಪ್ಪಿಕೊಂಡು ಎಲ್ಲ ವ್ಯವಸ್ಥೆಗಳನ್ನು ಮಾಡಿದರೆ ಅವ್ರಿಗೂ ಸ್ವಾಗತವನ್ನು ಕೊಡ್ತೇನೆ. ಮತ್ತು ಡೇವಿಡ್ ಅವರ ತಂಡ ಎಲ್ಲ ಸಂಗೀತದ ರಸದೌತಣವನ್ನು ಉಣಪಡಿಸಲು ಎಲ್ಲ ಗಾಯಕರು ಆಗಮಿಸಿದರೆ ಅವರೆಲ್ಲರಿಗೂ ಸ್ವಾಗತವನ್ನು ಕೊಡ್ತೇನೆ. ಮತ್ತು ಈ ಸುಂದರವಾದ ಹಸಿರೀಕರಣದ ಕಾರಣರಾದಂತಹ MR ಮಂಜುನಾಥ್ ಅವರು ಆಗಮಿಸಿದ್ದಾರೆ. ಮಂಜಣ್ಣವರು ವೇದಿಕೆ ಮೇಲೆ ಬರಬೇಕು. ಇದೀಗ ನಮ್ಮ ಸಂಗೀತದ ರಸದೌತಣವನ್ನು ಏನು ಇಡೀ ವಿಶ್ವದಾದ್ಯಂತ ಅವರೇ ಆದಂತಹ ಛಾಪನ್ನು ಮೂಡಿಸಿದಂಥ S ಜಾನಕಿ ಅಮ್ಮನವರ ಸಂಗೀತವನ್ನು ನಾವೆಲ್ಲ ಕೇಳುವಂತಹ ಸಮಯ. ಇದು ಭಾಷಣ ಮಾಡುವಂತಹ ಸಮಯ ಅಲ್ಲ, ಸಂಗೀತವನ್ನು ಆಲಿಸೋಣ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ.